ಓಂ ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ನಿತ್ಯ ಜೀವನದಲ್ಲಿ ಅಧ್ಯಾತ್ಮ ಪ್ರವಚನ ಮಾಲಿಕೆಯ ಇವತ್ತಿನ ಪ್ರವಚನವನ್ನು ನಾವು ಆರಂಭ ಮಾಡೋಣ. ಫ್ಲೈಟ್ನಲ್ಲಿ ನಾವು ಪ್ರಯಾಣವನ್ನು ಮಾಡುವಾಗ ಅಲ್ಲೊಂದು ಅನೌನ್ಸ್ ಮಾಡ್ತಾರೆ ಆರಂಭದಲ್ಲಿ, ಏನೇ ಅನಾಹುತಗಳು ಘಟಿಸಲಿ, ಏನೇ ಆಘಾತಗಳು ಘಟಿಸಲಿ, ಮೊದಲು ನಿಮ್ಮ ರಕ್ಷಣೆಯನ್ನು ನೀವು ಮಾಡಿಕೊಳ್ಳಿ, ಆನಂತರ ಮತ್ತೊಬ್ಬರ ರಕ್ಷಣೆಯನ್ನು ನೀವು ಮಾಡಿ, ಮತ್ತೊಬ್ಬರಿಗೆ ಸಹಾಯವನ್ನು ಮತ್ತೆ ಮಾಡಿ. ಮೊದಲು ನಿಮ್ಮ ಸಹಾಯ, ನಿಮಗೇನು ಅತ್ಯವಶ್ಯಕವಾಗಿದೆ ಅದನ್ನು ನೀವು ಮಾಡಿಕೊಳ್ಳಿ. ನಿಜ ಹೇಳ್ಬೇಕಂತಂದ್ರೆ ನಮ್ಮ ಸಾಧು ಸಂತರು, ನಮ್ಮ ಮಹಾತ್ಮರುಗಳು ಕೂಡ ಅಷ್ಟೇ ಇದನ್ನೇ ಹೇಳ್ತಾ ಇದ್ದಾರೆ. ಎಲ್ಲ ಮಹಾತ್ಮರುಗಳು ನಮಗೆ ಸ್ವಾರ್ಥವನ್ನ ಕಲಿಸಿಕೊಡ್ತಾ ಇದ್ದಾರೆ. ಹೇಳ್ಕೊಡ್ತಾ ಇದ್ದಾರೆ ನಮಗೆ. ನಾವೇನನ್ನ ಸ್ವಾರ್ಥ ಅಂತ ತಿಳ್ಕೊಂಡಿದ್ದೀವಿ ಅದಲ್ಲ. ನಾವೇನು ಸ್ವಾರ್ಥ ಅಂತ ತಿಳ್ಕೊಂಡಿದ್ದೀವಿ ಅದು ಬಹಳ ತಪ್ಪಾದ ಅರ್ಥವಾಗಿದೆ. ಅಮೃತದ ಹೆಸರಿನಲ್ಲಿ ನಾವು ವಿಷವನ್ನು ಕುಡಿತಾ ಇದ್ದೀವಿ. ಹೂಗಳ ಸಂಗ್ರಹವನ್ನು ಮಾಡ್ಲಿಕ್ಕೆ ಹೋಗಿ ಕೀಟಗಳ ಸಂಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ನಿಜ ಅಲ್ಲ ಹೇಳ್ಬೇಕಂತ, ಅಲ್ಲಿ ಯಾವುದೇ ರೀತಿಯ ಸಂಪತ್ತಾಗ್ಲಿ ಇಲ್ಲ. ಮತ್ತೆ ಎಲ್ಲ ಮಹಾತ್ಮರುಗಳು, ನಮ್ಮ ಋಷಿಮುನಿಗಳು ನಮ್ಮನ್ನಗೆ ಏನು ಹೇಳಿಕ್ಕೆ ಹೊರಟಿದ್ದಾರೆ? ನಮಗೆ ಯಾವುದು ಹಿತವೋ, ನಮಗೆ ಯಾವುದು ಶ್ರೇಯಸ್ಕರವೋ, ಏನನ್ನ ಮಾಡಿದರೆ ನಮ್ಮ ಜೀವನದಲ್ಲಿ ವಿಕಾಸ ಅನ್ನುತ್ತದೆ, ನಮ್ಮ ಅಂತಃಕರಣದ ಒಳಗಡೆಗೆ ಘಟಿಸ್ತದೋ ಅದನ್ನು. ನಮ್ಮ ಸ್ವಭಾವವನ್ನು ಕಂಡುಕೊಳ್ಳುವಂಥದ್ದು, ನಮ್ಮ ಸ್ವರೂಪವನ್ನು ಅರಿಯುವಂಥದ್ದು, ಅದಕ್ಕೆ ಸ್ವಾರ್ಥ. ನನ್ನ ಶ್ರೇಯಸ್ಸನ್ನಾಗುವಂಥದ್ದು, ನನ್ನ ಕಲ್ಯಾಣವಾಗುವಂಥದ್ದು. ಯಾವಾಗ ವ್ಯಕ್ತಿ ಈ ರೀತಿಯ ಜೀವನವನ್ನು ಆರಂಭ ಮಾಡ್ತಾನೋ ಅವನ ಜೀವನದಲ್ಲಿ ಸುಖದ ಉದಯ ಅನ್ನುವಂಥದ್ದು ಘಟಿಸ್ಲಿಕ್ಕೆ ಶುರುವಾಗುತ್ತೆ. ಯಾವ ವ್ಯಕ್ತಿ ತನ್ನ ಅನುಕೂಲಕ್ಕೆ ಸರಿಯಾಗಿ ಜೀವನವನ್ನು ಮಾಡ್ತಾನೋ ಅವನ ಜೀವನದಲ್ಲಿ ಮಹಾ ಸುಖದ ಉದಯ ಅನ್ನುವಂಥದ್ದು ಘಟಿಸ್ಲಿಕ್ಕೆ ಶುರುವಾಗುತ್ತೆ. ಯಾವ ವ್ಯಕ್ತಿ ತನಗೆ ಪ್ರತಿಕೂಲವಾಗಿ, ತನ್ನ ವಿರುದ್ಧವಾದಂಥ ರೀತಿ ಅಥವಾ ತನ್ನ ಸ್ವಭಾವಕ್ಕೆ ವಿರುದ್ಧವಾದಂಥ ರೀತಿಯಲ್ಲಿ ಜೀವನವನ್ನು ಮಾಡಲಿಕ್ಕೆ ಶುರು ಮಾಡ್ತಾನೋ ದುಃಖಿತನಾಗ್ತಾನೆ. ದುಃಖದ ಪರಿಭಾಷೆ ಏನು ಹೇಳಿ? ದುಃಖದ ಪರಿಭಾಷೆ ಬಹಳ ಸುಂದರವಾಗಿದೆ.
ಯಾವುದನ್ನು ನಮ್ಮ ಸ್ವಭಾವಕ್ಕೆ ವಿರುದ್ಧವಾಗಿ ನಾವು ಜೀವನವನ್ನು ಮಾಡಲಿಕ್ಕೆ ಶುರು ಮಾಡ್ತೀವೋ ಅದನ್ನು ದುಃಖ ಅಂತೀವಿ. ದುಃಖ ಏನು? ದುಃಖ ಅನ್ನೋಂಥದ್ದು ಕೇವಲ ಒಂದು ಸೂಚನೆ ಮಾತ್ರ. ಹೀಗೆ ಶರೀರದಲ್ಲಿ ಜ್ವರ ಅನ್ನುವಂಥದ್ದು ಬಂದಾಗ ಅದು ನಮ್ಮನ್ನು ಸೂಚಿಸ್ತದೆ. ಏನಂತ? ಏನೂ ಸರಿ ಇಲ್ಲ, ಧರ್ಮಕ್ಕನುಗುಣವಾಗಿ ಜೀವನವನ್ನು ನಾವು ಮಾಡ್ತೀವೋ ಹಾಗಾದರೆ ಅದು ಸುಖ. ಯಾವಾಗ ಧರ್ಮಕ್ಕೆ ವಿರುದ್ಧವಾದಂಥ ರೀತಿಯ ಜೀವನವನ್ನು ನಾವು ಮಾಡಲಿಕ್ಕೆ ಶುರು ಮಾಡ್ತೀವೋ ಹಾಗಾದರೆ ಅಲ್ಲಿ ದುಃಖ. ಹಾಗಾದರೆ ಏನು ಸ್ವಾರ್ಥ ಅಂತಂದರೆ ನಾನು, ನನ್ನ ಅರ್ಥವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಯಾವಾಗ ವ್ಯಕ್ತಿ ತನ್ನನ್ನು ತಾನು ಅರಿತನೋ, ಯಾವಾಗ ವ್ಯಕ್ತಿ ತನ್ನ ಸ್ವಭಾವ ಸ್ವರೂಪವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಿದನೋ, ಈ ಜಗತ್ತಿನಲ್ಲಿ ಎಲ್ಲವನ್ನೂ ತಿಳಿದ ಹಾಗೆ ಎಲ್ಲವನ್ನೂ ಕೂಡ ಅರ್ಥ ಮಾಡಿಕೊಂಡ. ಆ ಹೊರಗಡೆ ಜಗತ್ತಿನಲ್ಲಿ ರೂಪ ಬೇರೆ ಇರಬಹುದು, ಬಣ್ಣ ಅನ್ನಿಸೋದು ಬೇರೆ ಇರಬಹುದು, ಗುಣಗಳು ಬೇರೆ ಇರಬಹುದು. ಹೊರಗಡೆ ವೇಷಭೂಷಣಗಳು ಬೇರೆ ಇರಬಹುದು, ಆದರೆ ಎಲ್ಲರ ಸ್ವಭಾವ, ಎಲ್ಲರ ಸ್ವರೂಪ ಅನ್ನೋಂಥದ್ದೇನಿದೆ ಅದು ಮಾತ್ರ ಒಂದೇ. ಅಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಅನ್ನೋಂಥದ್ದೇ. ಯಾವ ವ್ಯಕ್ತಿ ತನ್ನ ಸ್ವಭಾವವನ್ನು, ತನ್ನ ಸ್ವರೂಪವನ್ನು ಅರ್ಥ ಮಾಡಿಕೊಂಡು ಹೊರಗಡೆಯ ವೇಷಭೂಷಣಗಳು ಬದಲಾದ್ರೆ ಏನು? ಅವನಿಗೆ ಒಂದು ಸ್ಪಷ್ಟತೆ ಇದೆ, ನಾವೆಲ್ಲರೂ ಕೂಡ ಒಂದೇ, ಇಲ್ಲಿ ಎರಡು ಅನ್ನೋಂಥದ್ದು ಇಲ್ಲ. ಇಲ್ಲಿ ಇನ್ನೊಂದಕ್ಕೆ ಅವಕಾಶವೇ ಇಲ್ಲ. ಎಲ್ಲರಲ್ಲಿಯೂ ಕೂಡ ಪ್ರವಹಿಸ್ತಾ ಇರ್ತಕ್ಕಂಥ ಶುದ್ಧ ತತ್ವ ಅನ್ನೋಂಥದ್ದು ಏನಿದೆ ಅದು ಒಂದೇ. ಗಮನಿಸಿ, ನಾವು ಕಣ್ಣಿನಿಂದ ಕುರುಡ್ರೆ ಆಗಿರ್ಬೋದು, ಸತ್ಯ ತತ್ವವನ್ನು ಅರಿಲಿಕ್ಕೆ ಈ ಕಣ್ಣುಗಳ ಅವಶ್ಯಕತೆ ಇಲ್ಲ. ಸತ್ಯ ತತ್ವವನ್ನು ಅರಿಲಿಕ್ಕೆ ಈ ಇಂದ್ರಿಯಗಳ ಅವಶ್ಯಕತೆ ಅನ್ನಿಸುತ್ತೆ ಇಲ್ಲವೇ ಇಲ್ಲ. ಗಮನಿಸಿ, ನೀವು ಈ ಜಗತ್ತಿನಲ್ಲಿ ಪ್ರತಿಯೊಂದು ಪಶು ಪಕ್ಷಿ ಪ್ರಾಣಿಗಳು ಕೂಡ ಸುಖವನ್ನೇ, ಆನಂದವನ್ನೇ ಬಯಸ್ತಾರೆ. ಒಂದು ಸಣ್ಣ ಪಕ್ಷಿ ನೋಡಿ, ಅತ್ಯಂತ ಪುಟ್ಟ ಪಕ್ಷಿ, ಅದು ಕೂಡ ಸುಖವನ್ನು ಬಯಸುತ್ತೆ, ದುಃಖವನ್ನಲ್ಲ. ವಿಶಾಲವಾಗಿ ನಿಂತಿರ್ತಕ್ಕಂಥ ಒಂದು ವೃಕ್ಷವನ್ನು ನೋಡಿ, ಆ ವೃಕ್ಷ ಕೂಡ ಸುಖವನ್ನೇ ಬಯಸ್ತಾ ಇದೆ, ಸುಖಕ್ಕಾಗಿ ಅಲೆದಾಡ್ತಾ ಇದೆ, ಸುಖಕ್ಕಾಗಿ ಆಕಾಂಕ್ಷೆಯನ್ನು ಹೊಂದಿದೆ. ಅದಕ್ಕೂ ಬಾಯಾರಿಕೆ ಇದೆ, ಅದಕ್ಕೂ ಹಸಿವೆ ಇದೆ, ಅದಕ್ಕೂ ಕೂಡ ಒಂದಿಷ್ಟು ಭಾವನೆಗಳಿವೆ. ಅದು ಪ್ರಫುಲ್ಲಿತವಾಗುತ್ತೆ, ಅದು ತೃಪ್ತಿಯನ್ನು ಹೊಂದುತ್ತೆ, ಅದು ದುಃಖಿತವಾಗುತ್ತೆ. ಪಶು ಪಕ್ಷಿ ಕ್ರಿಮಿ ಕೀಟ ಎಲ್ಲವೂ ಕೂಡ ಅಷ್ಟೇ. ಮಳೆ ಬಂದರೆ ಎಲ್ಲ ಮರಗಳು ನೃತ್ಯವನ್ನು ಮಾಡ್ತವೆ, ತೃಪ್ತಿಯನ್ನು ಹೊಂದುತ್ತವೆ. ಅದೇ ನರಕ ಬರಲಿ, ಅದೇ ದುಃಖ ಬರಲಿ, ಎಲ್ಲರೂ ಕೂಡ ಗೋಳಾಡ್ತಾರೆ, ಎಲ್ಲರೂ ಕೂಡ ಅಳುತ್ತಾರೆ, ಎಲ್ಲರೂ ಕೂಡ ರಂಪಾಟಗಳನ್ನು ಮಾಡ್ತಾರೆ.
ಎಲ್ಲ ಮಹಾತ್ಮರುಗಳ ಸಂದೇಶ ಅನ್ನುವಂಥದ್ದು ಮಾತ್ರ ಒಂದೇ. ಏನಪ್ಪ ಅಂತಂದರೆ, ನಿನ್ನ ಒಳಗಡೆಗೆ ನೀನು ಹೋಗು, ನಿನ್ನನ್ನು ನೀನು ತಿಳ್ಕೊ, ನಿನ್ನ ಸ್ವಭಾವವನ್ನು ಅರಿತುಕೊಳ್ತಕ್ಕಂಥ ಪ್ರಯತ್ನವನ್ನು ನೀನು ಮಾಡು. ಗಮನಿಸಿ, ನೀವು ಈ ಜಗತ್ತಿನಲ್ಲಿ ನಾವು ನೋಡ್ತೀವಿ, ನಾವು ಸುಖವನ್ನೇ ಬಯಸ್ತಾ ಇದ್ದೀವಿ, ಹೊರಗಡೆ ಜಗತ್ತಿನ ಜನರು ಕೂಡ ಸುಖವನ್ನೇ ಬಯಸ್ತಾ ಇದ್ದಾರೆ. ನಾನು ಎಷ್ಟು ಪ್ರಮಾಣದಲ್ಲಿ ಈ ಜಗತ್ತಿನಲ್ಲಿ ಸುಖ ಸಂತೋಷವನ್ನು ಬಯಸ್ತಾ ಇದ್ದೀನಿ, ಅಷ್ಟೇ ಪ್ರಮಾಣದಲ್ಲಿ ಅವರು ಕೂಡ ಬಯಸ್ತಾರೆ. ನಾನು ಬಯಸುವ ಸುಖದಿಂದ ಹೊರಗಡೆ ಜಗತ್ತಿಗೆ ದುಃಖ ಬಂದರೂ ಕೂಡ ಪರವಾಗಿಲ್ಲ, ಆದರೆ ನನಗೆ ಮಾತ್ರ ಸುಖನೇ ಬೇಕು. ನನ್ನ ಸುಖಕ್ಕೋಸ್ಕರ ಬೇಕಾದರೆ ನಾನು ಮತ್ತೊಬ್ಬರಿಗೆ ದುಃಖವನ್ನು ಕೊಡಲಿಕ್ಕೆ ತಯಾರಿದ್ದೀನಿ ನಾನು. ಯಾವಾಗ ಈ ರೀತಿಯ ಭಾವನೆ ನಮ್ಮ ಅಂತಃಕರಣದ ಒಳಗಡೆಗೆ ಬರುತ್ತೋ, ನಾವು ನಮ್ಮ ಸ್ವಭಾವಕ್ಕೆ ವಿರುದ್ಧವಾಗಿ ಜೀವನವನ್ನು ಮಾಡ್ತಾ ಇದ್ದೀವಿ. ಮತ್ತೊಬ್ಬ ವ್ಯಕ್ತಿಗೆ ದುಃಖವನ್ನು ಕೊಟ್ಟು ನಾವು ಎಂದಿಗೂ ಕೂಡ ಸುಖವಾಗಿರಲಿಕ್ಕೆ ಸಾಧ್ಯವೇ ಇಲ್ಲ. ತಕ್ಷಣ ಬರಲಿಕ್ಕಿಲ್ಲ, ಇವತ್ತಲ್ಲ ನಾಳೆ ಬಂದಿತ್ತು, ನಾಡಿದ್ದು ಬಂದಿತ್ತು, ಮುಂದಿನ ವರ್ಷ ಬಂದಿತ್ತು. ಒಂದಂತೂ ಸತ್ಯ, ದುಃಖವನ್ನು ಹೊಂದಲಿಕ್ಕೆ ನಮಗೆ ಏನು ಅವಶ್ಯಕತೆ ಇದೆ, ಏನು ಬೇಕು, ಅದರ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ಮತ್ತೊಬ್ಬರಿಗೆ ಕೊಡ್ತಕ್ಕಂತಹ ನೋವು, ಮತ್ತೊಬ್ಬರಿಗೆ ಕೊಡ್ತಕ್ಕಂತಹ ಹಿಂಸೆ, ಮತ್ತೊಬ್ಬರಿಗೆ ಕೊಡ್ತಕ್ಕಂತಹ ದುಃಖ, ಮತ್ತೊಬ್ಬರಿಗೆ ಕೊಡ್ತಕ್ಕಂತಹ ತಾಪತ್ರಯಗಳು, ಅದು ಮತ್ತೊಬ್ಬರಿಗೆ ಕೊಡೋದಲ್ಲ, ನಮಗೆ ನಾವೇ ಕೊಟ್ಕೊಂಡ ಹಾಗೆ. ನಮ್ಮ ವ್ಯವಹಾರವೆಲ್ಲ ಹೆಚ್ಚು ಕಡಿಮೆ ಚಿಕ್ಕ ಮಕ್ಕಳ ಹಾಗಿದೆ. ಟೇಬಲ್ ತಲೆಗೆ ತಾಗಿತು, ನೋವಾಯಿತು, ಹೋಗಿ ಟೇಬಲ್ಗೆ ಹೊಡೆಯುತ್ತೆ ಮಗು. ಟೇಬಲ್ಗೆ ಹೊಡೆಯೋದ್ರಿಂದ ಅಥವಾ ವಸ್ತುಗಳಿಗೆ ಹಿಂಸೆಯನ್ನು ಕೊಡೋದ್ರಿಂದ ಅದಕ್ಕೇನಾದರೂ ನೋವಾಗುತ್ತಾ? ಇಲ್ಲ, ನನಗೆ ನೋವಾಗುತ್ತೆ. ಅದು ನನಗೆ ದುಃಖವನ್ನು ಕೊಟ್ಟಿದೆ, ಆದ್ದರಿಂದ ಅದಕ್ಕೆ ನಾನು ಶಿಕ್ಷೆಯನ್ನು ಕೊಡ್ತೀನಿ. ತರ್ಕಪೂರ್ಣವಾಗಿದೆ, ಆದರೆ ದುಃಖ ಆಗೋದು ಯಾರಿಗೆ? ಈ ಜಗತ್ತಿನಲ್ಲಿ ಒಂದು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು, ಯಾರಿಗೆ ದುಃಖವನ್ನು ಕೊಡಲಿ, ಆ ದುಃಖ ನಮಗೆ ವಾಪಸ್ ಬರುತ್ತೆ. ಯಾಕೆಂದರೆ ನಮಗೂ ಹೊರಗಡೆ ಜಗತ್ತಿಗೂ ಅಥವಾ ನಮಗೂ ಜೀವರಾಶಿಗಳಿಗೂ ಅಥವಾ ನಮಗೂ ಬೇರೆ ವ್ಯಕ್ತಿ ಜೀವನಕ್ಕೂ ವ್ಯತ್ಯಾಸ ಇಲ್ಲ, ಜಾಸ್ತಿ ದೂರ ಅನ್ನೋಂಥದ್ದು ಇಲ್ಲ. ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರ್ಕೊಂಡಿದ್ದೀವಿ. ಎಲ್ಲರೂ ಕೂಡ ಸಮ್ಮಿಲಿತವಾಗಿದ್ದೀವಿ, ನಾವು ಎಲ್ಲರೂ ಕೂಡ ಒಟ್ಟಿಗೆ ಇದ್ದೀವಿ. ಅದರಿಂದನೇ ಏನನ್ನ ನಾವು ನಮಗೆ ಮಾಡಿಕೊಳ್ಬೇಕು ಅಂತ ಹೇಳಿ ಇಚ್ಛೆಯನ್ನು ಪಡ್ತೀವಿ, ಅದನ್ನು ನೀವು ಮತ್ತೊಬ್ಬರಿಗೆ ಮಾಡಿ.
ಒಬ್ಬ ಅವಿದ್ಯಾವಂತ ವ್ಯಕ್ತಿ ಬಂದು ಕೇಳ್ತಾನಂತೆ ಜೀಸಸ್ ಕ್ರೈಸ್ಟನ್ನ, ನಾನು ಓದಿಲ್ಲ, ನಾನು ಬರೆದಿಲ್ಲ, ಶಾಸ್ತ್ರಗಳ ಅಧ್ಯಯನ ಅನ್ನೋದು ನನಗೆ ಗೊತ್ತೇ ಇಲ್ಲ, ನಾನು ಕಲೀಲೇ ಇಲ್ಲ. ಆದರೂ ಕೂಡ ಅತ್ಯಂತ ಸರಳವಾಗಿ ಸುಲಭವಾಗಿ ಏನಾದರೂ ನನಗೆ ಉಪದೇಶವನ್ನು ಕೊಡ್ಲಿಕ್ಕೆ ಸಾಧ್ಯ ಇದ್ದರೆ ದಯವಿಟ್ಟು ಉಪದೇಶವನ್ನು ಕೊಡಿ. ನಿನಗೆ ನೀನೇನು ಮಾಡ್ಕೊಳ್ಬೇಕು ಅಂತ ಹೇಳಿ ಇಚ್ಛೆ ಪಡ್ತಾ ಇದೆಯಾ, ಅದನ್ನೇ ಮತ್ತೊಬ್ಬರಿಗೆ ಮಾಡು. ಯಾವುದು ನಿನಗೆ ಇಷ್ಟವಿಲ್ಲ ಅದನ್ನು ಮತ್ತೊಬ್ಬರಿಗೆ ಮಾಡ್ಲಿಕ್ಕೆ ಹೋಗು. ಎಲ್ಲ ಮಹಾತ್ಮರುಗಳ ಧ್ವನಿ ಅನ್ನೋದು ಇದೆ, ಇದನ್ನು ಬಿಟ್ಟು ಬೇರೆ ಏನು ಕೂಡ ಇಲ್ಲ. ಹೇಳುವಂಥ ಶೈಲಿ ಬೇರೆ ಇರ್ಬೋದು, ಹೇಳ್ತಕ್ಕಂಥ ರೀತಿಗಳು ಬೇರೆ ಇರ್ಬೋದು. ಸ್ಕೂಲಿಗೆ ಕಳಿಸಿದ್ದ ತಂದೆ ಮಗನನ್ನ ನಾಯಿ ಮೇಲೆ ನಿಬಂಧವನ್ನು ಬರೀಲಿಕ್ಕೆ ಮೇಷ್ಟ್ರು ಹೇಳಿದ್ರು. ಅವನು ಬರೆದು ಕೊಟ್ಟು ಬಂದ ಮೇಲೆ ಮೇಷ್ಟ್ರು ಹೇಳಿದರು, ಏಯ್, ನಿಮ್ಮ ಅಣ್ಣ ಏನು ಬರೆದಿದ್ದ ಅದನ್ನೇ ಬರೆದಿದ್ಯಾ, ಅದನ್ನು ಬಿಟ್ಟು ಬೇರೆ ಏನೂ ಬರೆದಿಲ್ಲ. ಎಲ್ಲೋ ಒಂದು ಸ್ವಲ್ಪ ಅಲ್ಪ ವಿರಾಮ, ಪೂರ್ಣ ವಿರಾಮ, ಪ್ರಶ್ನಾರ್ಥಕ ಚಿಹ್ನೆಗಳು ಸ್ವಲ್ಪ ಆಚೆ ಈಚೆ ಆಗಿವೆ, ಹೆಚ್ಚು ಕಡಿಮೆ ಅದನ್ನೇ ಬರೆದಿದ್ದೇನೆ. ನನಗನ್ಸುತ್ತೆ ಹೆಚ್ಚು ಕಡಿಮೆ ಕಾಪಿ ಮಾಡಿದ್ದೇನೆ ನೀನು ಅದನ್ನೇ. ಮಗ ವಾಪಸ್ ಬಂದು ತಂದೆಗೆ ಹೇಳಿದಂತೆ, ಅಪ್ಪ ಮೇಷ್ಟ್ರು ಹೀಗೆ ಹೇಳ್ತಾ ಇದ್ದಾರೆ, ಏನು ಮಾಡಲಿ, ಕಾಪಿ ಮಾಡಿದ್ದೀನಿ ಅಂತಾರೆ. ತಂದೆ ವಿಚಾರ ಮಾಡಿ ಹೇಳಿದ, ನೋಡು ಮಗು, ಹೋಗಿ ಅವ್ರಿಗೆ ಹೇಳು, ನಮ್ಮ ಮನೆಯಲ್ಲಿ ಇರೋದೇ ಒಂದು ನಾಯಿ, ಏನೇ ನಿಬಂಧವನ್ನು ಬರೆದ್ರೂ ಅದರ ಮೇಲೇ ಬರೀಬೇಕು. 10 ವರ್ಷದ ಹಿಂದೆಯೂ ಅದೇ ಇತ್ತು, ಇವಾಗಲೂ ಕೂಡ ಅದೇ ಇದೆ, ಬೇರೆ ಹೇಗೆ ಬರೆಯೋದು? ಯಾವ ವ್ಯಕ್ತಿಯ ಅಂತಃಕರಣದಲ್ಲಿ ಕಣ್ಣುಗಳಿವೆ, ಯಾವ ವ್ಯಕ್ತಿ ವಿವೇಕದ ದೃಷ್ಟಿಯಿಂದ ಈ ಜಗತ್ತನ್ನು ನೋಡುವ ಕಲೆಯನ್ನು ಕಲಿತಾನೆ, ಒಂದಿಷ್ಟು ಅಲ್ಪ ವಿರಾಮ, ಒಂದಿಷ್ಟು ಪೂರ್ಣ ವಿರಾಮಗಳು, ಒಂದಿಷ್ಟು ಪ್ರಶ್ನಾರ್ಥಕ ಚಿಹ್ನೆಗಳು ಆಚೆ ಈಚೆ ಇರಬಹುದು, ಆದರೆ ಎಲ್ಲ ಮಹಾತ್ಮರುಗಳ ಸಂದೇಶ ಅನ್ನುವಂಥದ್ದು ಏನಿದೆ ಅದು ಮಾತ್ರ ಒಂದೇ ಆಗಿರುತ್ತೆ, ಅದರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಅನ್ನುವಂಥದ್ದಿಲ್ಲ. ಪ್ರತಿಯೊಬ್ಬ ಮಹಾತ್ಮರ ಶೈಲಿ ಬೇರೆ ಆಗಿರ್ಬೋದು. ನಾರದರು ಭಕ್ತಿ ಸೂತ್ರದಲ್ಲಿ ಪ್ರೇಮಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟರೆ, ಉಪನಿಷತ್ನಲ್ಲಿ ಋಷಿಗಳು ವಿಚಾರಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟರು. ಪತಂಜಲಿ ತನ್ನ ಯೋಗ ಸೂತ್ರದಲ್ಲಿ ಯೋಗಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟರೆ, ಇನ್ಯಾವುದೋ ಅದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾರೆ. ಆದರೆ ಎಲ್ಲರ ಲಕ್ಷ್ಯ ಅನ್ನೋಂಥದ್ದು ಏನಿದೆ ಅದು ಮಾತ್ರ ಬಂದೇ, ಅದರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಅನ್ನೋದು. ತನ್ನಂತ ಪರರ ಬಗೆದೊಡೆ ಕೈಲಾಸ ಭಿನ್ನಾಣ ಮುಕ್ಕು ಸರ್ವಜ್ಞ ಕೂಡ ಇದನ್ನು ಹೇಳ್ತಾ ಇದ್ದಾನೆ. ಈ ಜಗತ್ತಿನಲ್ಲಿ ಯಾರ್ಯಾರು ಅಕ್ಕಪಕ್ಕದಲ್ಲಿದ್ದಾರೆ, ಯಾರ್ಯಾರು ಸುತ್ತಮುತ್ತಲಿದ್ದಾರೆ, ಎಲ್ಲರನ್ನೂ ಕೂಡ ನಮ್ಮ ಹಾಗೆ ನೋಡು, ನನ್ನ ಹಾಗೆ ಅವರನ್ನು ಕೂಡ ಅದೇ ರೀತಿಯಲ್ಲಿ ಪ್ರೀತಿಸು ನೀನು.
ಅವರು ಬೇರೆ, ಇವರು ಶ್ರೇಷ್ಠ, ಇವರು ಕನಿಷ್ಠ, ಇವರು ಒಳ್ಳೆಯವರು, ಇವರು ಕೆಟ್ಟವರು, ಇವರು ಹತ್ತಿರದಲ್ಲಿಟ್ಕೋಬೇಕು, ಇವರನ್ನು ದೂರದಲ್ಲಿಡಬೇಕು, ಇವರು ಚೆನ್ನಾಗಿಲ್ಲ, ಇವರು ಸುಂದರವಾಗಿದ್ದಾರೆ, ಇವರು ಶ್ರೀಮಂತರು, ಇವರು ಅಧಿಕಾರಿಗಳು. ಏನು ಹೇಳಿ ಪ್ರೇಮ ಅಂತಂದರೆ? ಪ್ರೇಮ ಅಂತಂದರೆ ಎಲ್ಲರೂ ನನ್ನ ಹಾಗೆ, ಎಲ್ಲರೂ ಕೂಡ ನನ್ನ ರೀತಿಯಲ್ಲಿ. ಎಲ್ಲ ಮಹಾತ್ಮರುಗಳು, ಎಲ್ಲ ಸಂತರುಗಳು ಹೇಳಿದ್ದು ಇದೆ. ಆದರೆ ಪ್ರತಿಯೊಬ್ಬರೂ ಕೂಡ ಹೇಳುವಾಗ ಏನೋ ಒಂದು ಹೊಸತನ, ಏನೋ ಒಂದು ಹೊಸ ಧೂಪ, ಏನೋ ಒಂದು ಹೊಸ ಸುವಾಸನೆ. ವಿಚಾರ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಈ ಜಗತ್ತಿನಲ್ಲಿ ಮೃತ್ಯು ಅಂತಕ್ಕಂಥ ಶಬ್ದ ಏನಿದೆ, ಆ ಶಬ್ದ ಎಲ್ಲರನ್ನೂ ಭಯಭೀತರನ್ನಾಗಿ ಮಾಡುತ್ತೆ. ಎಲ್ಲರೂ ಕೂಡ ಅದರಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾರೆ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ದುಃಖಿತನಾಗ್ಲಿಕ್ಕೆ ಇಷ್ಟಪಡೋದಿಲ್ಲ, ದುಃಖದಿಂದ ಆದಷ್ಟು ಮುಕ್ತಿಯನ್ನು ಪಡೀಲಿಕ್ಕೆ ಇಷ್ಟಪಡ್ತಾರೆ. ನಾರದರು ಭಕ್ತಿಯನ್ನು ಬೀರಿದರು. ಮೀರಾ ಅಂತಃಕರಣದ ಒಳಗಡೆಗೆ ಭಾವನೆ ಇದ್ರೆ ಸಾಕು ಅಂತ. ಮಹಾವೀರ ಅಹಿಂಸೆಯ ಬಗ್ಗೆ ಮಾತಾಡಿದ. ಹಿಂಸೆಯನ್ನು ಮಾಡಬೇಡಿ. ಇನ್ಯಾರು ಹೇಳಿದ್ರು, ನೀವು ಬೇರೆಯವರಿಗೆ ಸುಖವನ್ನು ಕೊಡುವ ಪ್ರಯತ್ನವನ್ನು ಮಾಡಿದ್ರು ಕೂಡ ಅವರಿಗೆ ಸುಖವನ್ನು ಕೊಡ್ಲಿಕ್ಕೆ ಆಗೋದೇ ಇಲ್ಲ. ಮತ್ತೆ ಸಾಧ್ಯವಿದ್ರೆ ಇಷ್ಟು ಮಾಡಿ, ಏನು, ಮುಳ್ಳುಗಳನ್ನು ಹಾಕದೇ ಇರಿ, ದುಃಖವನ್ನು ಹಂಚದೇ ಇರಿ, ದುಃಖವನ್ನು ಪಸರಿಸದಿರಿ. ಜಗತ್ತಿನಲ್ಲಿ ನೀವು ಹಿಂಸೆಯನ್ನು ಮಾಡದೇ ಇದ್ರೆ ಸಾಕು, ಜಗತ್ತಿನಲ್ಲಿ ನೀವು ನಿಮ್ಮ ಕೈಯನ್ನು ತೋರಿಸ್ತಾ ಇದ್ದರೆ ಸಾಕು, ಜಗತ್ತು ತನ್ನಿಂದ ತಾನೇ ಶುದ್ಧವಾಗುತ್ತೆ, ತನ್ನಿಂದ ತಾನೇ ಹರಳುತ್ತದೆ. ಬಹಳ ವರ್ಷಗಳ ಹಿಂದೆ ಗಂಗಾ ಶುದ್ಧೀಕರಣದ ಒಂದು ಮಹಾ ಕ್ರಾಂತಿ ಆಗಿತ್ತು. ಅಲ್ಲಿನ ಒಬ್ಬ ಸಂತರು ಹೇಳಿದರು, ಗಂಗಾ ಶುದ್ಧೀಕರಣವನ್ನು ನೀವು ಮಾಡುವ ಅವಶ್ಯಕತೆ ಇಲ್ಲ, ನೀವು ಹೊಲಸನ್ನು ಹಾಕದೇ ಇದ್ರೆ ಸಾಕು, ಗಂಗೆ ತನ್ನಿಂದ ತಾನೇ ಶುದ್ಧಳಾಗ್ತಾಳೆ. ಅವಳಿಗೆ ಗೊತ್ತಿದೆ ತನ್ನನ್ನು ತಾನು ಹೇಗೆ ಶುದ್ಧಿ ಮಾಡಿಕೊಳ್ಬೇಕು ಅಂತ. ಈ ಜಗತ್ತಿನಲ್ಲಿ ನಾವು ಕೆಟ್ಟದ್ದನ್ನು, ಮುಳ್ಳನ್ನು, ದುಃಖವನ್ನು ಹೆಚ್ಚು ಮಾಡದಿದ್ರೆ ಸಾಕು, ತನ್ನಿಂದ ತಾನೇ ಹೊರಳುತ್ತದೆ, ತನ್ನಿಂದ ತಾನೇ ಎಲ್ಲವೂ ಕೂಡ ಸರಿಯಾಗ್ತದೆ.
ಗಮನಿಸಿ, ನೀವು ಈ ಜಗತ್ತಿನಲ್ಲಿ ಮನುಷ್ಯ ಅಂತಕ್ಕಂಥವನು ಒಬ್ಬನು ಇಲ್ಲ ಅಂತಂದರೆ, ಅವನು ಒಬ್ಬ ತಲೆ ಹಾಕದೇ ಇದ್ರೆ ಈ ಜಗತ್ತಿನಲ್ಲಿ ಯುದ್ಧಗಳೇ ನಡೀತಿರ್ಲಿಲ್ಲ. ಮನುಷ್ಯ ಅಂತಕ್ಕಂಥ ಒಂದು ಜಾತಿ ಈ ಜಗತ್ತಿನಲ್ಲಿ ಇಲ್ಲ ಅಂತಂದರೆ ಈ ಜಗತ್ತಿನಲ್ಲಿ ಶಾಂತಿಯೇ ಶಾಂತಿ. ವಿಚಾರ ಮಾಡಿ. ಎಲ್ಲರೂ ಕೂಡ ಈ ಜಗತ್ತಲ್ಲಿ ಹೇಗಾದ್ರೂ ಇರಲಿ ನಾನು ಬದುಕಬೇಕು, ಹೇಗಾದ್ರೂ ಇರಲಿ ನಾನು ಜೀವಂತವಾಗಿರಬೇಕು. ಗಮನಿಸಿ, ಈ ಜಗತ್ತಿನಲ್ಲಿ ನಾವು ನೋಡ್ತೀವಿ ಒಂದಿಷ್ಟು ಜನ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ. ಆತ್ಮಹತ್ಯೆಯನ್ನು ಮಾಡ್ಕೊಂಡಿರ್ತಕ್ಕಂತಹ ಜನರ ಹೃದಯದ ಒಳಗಡೆ ಇಳಿದು ನಮ್ಮ ಕೈನಲ್ಲಿ ನೋಡಲಿಕ್ಕೆ ಸಾಧ್ಯವಾದ್ರೂ ಕೂಡ ನಮ್ಗೆ ಗೊತ್ತಾಗುತ್ತೆ ಆ ವ್ಯಕ್ತಿಗೂ ಕೂಡ ಅತ್ಯಂತ ಬದುಕುವ ಬಯಕೆ ಇತ್ತು, ಜೀವಂತವಾಗಿರ್ಬೇಕಂತಕ್ಕಂಥ ಆಸೆ ಇತ್ತು. ಯಾವುದೋ ಮಹಿಳೆಯೊಂದಿಗೆ ಜೀವನ ಮಾಡಬೇಕಿತ್ತು, ಯಾವುದೋ ಪುರುಷನೊಂದಿಗೆ ಜೀವನವನ್ನು ಮಾಡಬೇಕಿತ್ತು, ಯಾವುದೋ ಒಂದು ಅಧಿಕಾರದ ಆಸೆ ಇತ್ತು, ಯಾವುದೋ ಸಂಪತ್ತಿನ ಆಸೆ ಇತ್ತು, ಅಥವಾ ಜೀವನದ ಏನೋ ಮಹತ್ವಾಕಾಂಕ್ಷೆ ಇತ್ತು, ಅದು ಈಡೇರಲಿಲ್ಲ. ಅದಕ್ಕೋಸ್ಕರ ಅದು ಈಡೇರದೆ ಇದ್ರೆ ಈ ಜೀವನ ಏನಕ್ಕೆ? ಅದರರ್ಥ ವ್ಯಕ್ತಿ ಮೃತ್ಯುವನ್ನು ಹೊಂದುತ್ತಾ ಇದ್ದಾನೆ ಮಹಾ ಜೀವನಕ್ಕೋಸ್ಕರ. ಆ ಆಸೆ ಈಡೇರಲಿಲ್ಲ, ಅದಕ್ಕೋಸ್ಕರ ಅದರ ಹಿಂದೆ ಕೆಲಸ ಮಾಡ್ತಾ ಇರೋದು ಯಾವುದು? ನಾನು ಹೇಗಾರು ಮಾಡಿ ಬದುಕಬೇಕು, ನಾನು ಹೇಗಾರು ಮಾಡಿ ಜೀವಂತವಾಗಿರಬೇಕು, ನನಗೆ ಮೃತ್ಯು ಅನ್ನೋದು ಬರಬಾರದು. ಗಮನಿಸಿ, ನೀವು ನಮ್ಮ ಮನೆಯ ಮಕ್ಕಳು ಅಡುಗೆ ಸಾಮಾನನ್ನು ತಂದು ಕೊಡ್ತೀವಿ. ಬಹಳ ಹೊತ್ತು ಆಟಿಕೆ ಸಾಮಾನು ಜೊತೆಗೆ ಈ ಮಕ್ಕಳು ಆಟವನ್ನು ಆಡ್ತಾ ಇದ್ದಾರೆ ಅಂತ ಹೇಳಿ ಒಂದು ವೇಳೆ ನಾವು ಆಟಿಕೆ ಸಾಮಾನು ಮಕ್ಕಳಿಂದ ಕಿತ್ತಿ ಬೇಡ ಅಂತ ಹೇಳಿ ಎತ್ತಿಡಿ ಅದನ್ನು ಮುರಿದು ಹಾಕ್ತವೆ. ಆ ಆಟಿಕೆ ಸಾಮಾನುಗಳನ್ನು ಮುರಿದು ಹಾಕೋದು ಆಟಿಕೆ ಸಾಮಾನುಗಳ ಮೇಲಿನ ದ್ವೇಷದಿಂದಲ್ಲ, ಮತ್ತೆ ಅವುಗಳ ಜೊತೆ ಎಷ್ಟು ಬಾಂಧವ್ಯವನ್ನು ಬೆಳೆಸ್ಕೊಂಡಿವೆ ಅಂತಂದರೆ ಅದು ಇಲ್ಲ ಅಂತಂದರೆ ಅದು ಕೂಡ ಇರಬಾರ್ದು, ನನಗೆ ಸಿಗಲಿಲ್ಲ ಅಂದ್ರೆ ಅದು ಕೂಡ ಇರಬಾರ್ದು. ಯಾಕೆ? ಅಷ್ಟು ಅಂಟ್ಕೊಂಡಿದ್ದಾರೆ ಅವರು ಜಗತ್ತಿಗೆ, ಅಷ್ಟು ಅಂಟ್ಕೊಂಡಿದ್ದಾರೆ ಅವರು ಜೀವನಕ್ಕೆ. ಪಶುಪಕ್ಷಿ ಪ್ರಾಣಿಗಳ ಹಾಗಲ್ಲ. ಎಂತಹ ಕಷ್ಟವೇ ಬರಲಿ, ಹುಲಿ ಸಿಂಹಗಳು ಹುಲ್ಲನ್ನು ತಿನ್ನೋದಿಲ್ಲ, ಕಲ್ಲನ್ನು ತಿಂತವೆ. ನಾವು ಅಷ್ಟು ಆಸೆ ಇದೆ ಬದುಕಲಿಕ್ಕೆ, ಅದಕ್ಕೋಸ್ಕರ ಜನ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ. ಬಹಳ ಆಶ್ಚರ್ಯವಾಗುತ್ತೆ ಈ ವಿಷಯವನ್ನು ಕೇಳಿದ್ರೆ. ನಾವು ಗಮನಿಸಿ, ನೀವು ಎಷ್ಟೋ ಜನ ಈ ಜಗತ್ತಲ್ಲಿ ಸಾಯಲಿಕ್ಕೆ ಇಷ್ಟಪಡ್ತಾರೆ, ಮಾತ್ರೆ ತಗೊಳ್ತಾರೆ, ವಿಷವನ್ನು ತೆಗೆದುಕೊಳ್ತಾರೆ. ಅವರ ಅಂತಃಕರಣದ ಆಳಕ್ಕೆ ಇಳಿದು ನೋಡುವ ಪ್ರಯತ್ನವನ್ನು ಮಾಡಿದರೆ ನಮ್ಗೆ ಗೊತ್ತಾಗುತ್ತೆ, ಜೀವನದ ಪ್ರತಿ ಅತಿಯಾದ ಬಯಕೆ ಇದೆ, ಜೀವನದ ಪ್ರತಿ ಅತಿಯಾದ ಆಸೆ ಇದೆ. ಗಮನಿಸಿದರೆ ನೀವು, ಯಾವ ವ್ಯಕ್ತಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳಿಕ್ಕೆ ಹೋಗಿ ಬದುಕುತ್ತಾನೋ ಸರ್ಕಾರ ಅವನಿಗೆ ಶಿಕ್ಷೆ ಕೊಡುತ್ತೆ, ಕಾನೂನು ಅವನಿಗೆ ಶಿಕ್ಷೆಯನ್ನು ಕೊಡುತ್ತೆ. ಯಾವನೊಬ್ಬ ಬಂಡೆಯಿಂದ ಹಾರಿಯೋ, ಯಾವನೊಬ್ಬ ನದಿಗೆ ಹಾರಿಯೋ, ಇನ್ಯಾವನೋ ಒಬ್ಬ ರೈಲು ಕಂಬಿಯ ಮೇಲೆ ತಲೆಯನ್ನಿಟ್ಟು ತನ್ನ ನಾಶವನ್ನು ಮಾಡಿಕೊಂಡ್ರು. 1 ನಿಮಿಷದ ಕೆಲಸ. ಇದಿರಲಿ, ರಸ್ತೆ ಪಕ್ಕದಲ್ಲಿ ಭಿಕ್ಷೆಯನ್ನು ಬೇಡ್ತಾ ಇರತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನೋಡಿ. ಎಷ್ಟೋ ಜನರಿಗೆ ಕಣ್ಣಿಲ್ಲ, ಎಷ್ಟೋ ಜನರಿಗೆ ಕಾಲಿಲ್ಲ, ಎಷ್ಟೋ ಜನರಿಗೆ ಕೈ ಇಲ್ಲ, ಎಷ್ಟೋ ಜನರಿಗೆ ಕುಷ್ಠರೋಗ, ಎಷ್ಟೋ ಜನರಿಗೆ ಏನೇನೋ ತಾಪತ್ರೆ.
ಆರೋಗ್ಯವಂತ ವ್ಯಕ್ತಿ ವಿಚಾರವನ್ನು ಮಾಡ್ತಾನೆ. ಇಂಥವ್ರೆಲ್ಲ ಎದಕ್ಕೆ ಬದುಕಿರಬೇಕು? ಸತ್ತು ಹೋದರೆ ಒಳ್ಳೇದಲ್ವ? ಏನಿದೆ ಇವನ ಹತ್ರ? ಬರೀ ರೋಗ, ಬರೀ ಸಮಸ್ಯೆ, ಕಣ್ಣಿಲ್ಲ, ಕಿವಿ ಇಲ್ಲ. ನಾವು ವಿಚಾರ ಮಾಡ್ಬೋದು. ಹೋಗಿ ಆ ವ್ಯಕ್ತಿಯನ್ನು ಕೇಳಿ, ಪ್ರತಿಯೊಬ್ಬ ವ್ಯಕ್ತಿಯ ಅಂತಃಕರಣದಲ್ಲೂ ಕೂಡ ನಾನು ಬದುಕಬೇಕು, ನಾನು ಜೀವನವನ್ನು ಮಾಡಬೇಕು, ಹೇಗಾದರೂ ಮಾಡಿ ಒಳ್ಳೆ ರೀತಿಯ ಜೀವನವನ್ನು ಕಾಣಬೇಕು. ಕಣ್ಣಿಲ್ಲದೆ ಇರತಕ್ಕಂಥ ವ್ಯಕ್ತಿ ಕೂಡ ಈ ಜಗತ್ತಿನಲ್ಲಿ ಬದುಕಬೇಕು ಅಂತ ಇಚ್ಛಿಸ್ತಾನೆ. ಕೈ ಕಾಲುಗಳಿರ್ತಕ್ಕಂಥ ವ್ಯಕ್ತಿಯು ಕೂಡ ಈ ಜಗತ್ತಿನಲ್ಲಿ ಹೇಗಾದರೂ ಮಾಡಿ ನಾನು ಬದುಕಬೇಕು ಅಂತ ಹೇಳಿ ಹೇಳ್ತಾನೆ. ಈ ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತು, ಪ್ರತಿಯೊಂದು ವ್ಯಕ್ತಿ, ಪ್ರತಿಯೊಂದು ಗಿಡ, ಮರ, ಪಶು, ಪಕ್ಷಿ, ಪ್ರಾಣಿ ಎಲ್ಲವೂ ಕೂಡ ಅಷ್ಟೇ ಬದುಕಲಿಕ್ಕೆ ಇಚ್ಛಿಸ್ತಾರೆ. ನಮ್ಮ ಮಿತ್ರರು ಬಹಳ ಸುಂದರವಾದ ಒಂದು ಘಟನೆಯನ್ನು ಹೇಳಿದರು. ಹರಿಹರದಿಂದ ಗದಗಿಗೆ ನೀರು ಪಂಪ್ ಆಗ್ತಾ ಇತ್ತು. ನೀರಿರಲಿಲ್ಲ, ಮಳೆನೇ ಇಲ್ಲ, ಬಹಳ ಕಷ್ಟ ಇತ್ತು. ತುಂಗಭದ್ರಾ ನದಿಯಿಂದ ನೀರು ಪಂಪ್ ಆಗೋದು. ಇಷ್ಟು ನೀರು ಪಂಪ್ ಆಗಿದೆ, ಇಷ್ಟು ನೀರನ್ನು ಕಳಿಸಿದ್ದೀವಿ ಅಂತ ಹೇಳಿ ಅವ್ರು ರಿಪೋರ್ಟ್ ಕೊಡ್ತಾ ಇದ್ರು. ಇಲ್ಲಿ ಕೂಡ ಅಷ್ಟೇ, ಇಷ್ಟು ನೀರು ಬಂದಿದೆ ಅಂತ ಹೇಳಿ ಹೇಳೋರು. ಒಂದ್ಸರಿ ಗದಗ್ನಿಂದ ಫೋನ್ ಹೋಯ್ತು, ಇಲ್ಲ ನಮಗೆ ನೀರು ಬಂದಿಲ್ಲ. ಇವ್ರು ಹೇಳಿದ್ರು ನಾವು ನೀರು ಕಳಿಸಿದ್ದೀವಿ, ನಮ್ಮ ಕಡೆಯಿಂದ ಪಂಪ್ ಆಗಿದೆ, ನೀರಂತೂ ಹೋಗಿದೆ. ಅಲ್ಲಿಂದ ನೀರು ಹೋಗಿದೆ, ಇಲ್ಲಿಂದ ನೀರು ಬಂದಿಲ್ಲ, ಏನು ಕತೆ? ಕೊನೆಗೆ ಬಹಳಷ್ಟು ಅನ್ವೇಷಣೆಗಳನ್ನು ಮಾಡಿದರು. ಬಹಳಷ್ಟು ಎಲ್ಲಿ ಹೋಯ್ತು ನೀರು ಅಂತೇಳಿ ಹುಡುಕ್ಲಿಕ್ಕೆ ಶುರು ಮಾಡಿದರು. ಹುಡುಕ್ಲಿಕ್ಕೆ ಶುರು ಮಾಡಿದ ಮೇಲೆ ಗೊತ್ತಾಯಿತು, ಏನು ನೀರು ಬರ್ತಕ್ಕಂಥ ದೊಡ್ಡ ಪೈಪ್ ಏನಿದೆ, ಪೈಪ್ನಲ್ಲಿ ಬೇರುಗಳು ಸೇರಿಕೊಂಡಿತ್ತು, ಯಾವುದೋ ಮರದ ಬೇರು. ಸರಿ, ಅದನ್ನು ಸ್ವಚ್ಛ ಮಾಡಿದ್ರು, ಮತ್ತೆ ನೀರು ಬರಲಿಕ್ಕೆ ಶುರುವಾಯಿತು. ಇರಲಿ, ಯಾವನೋ ಒಬ್ಬ ವ್ಯಕ್ತಿ ಅಂತ ಎಲ್ಲಿಂದ ಬಂತು ಈ ಮರದ ಬೇರು? ಹುಡ್ಕೊಂಡು ಹೊರಟ್ರೆ 2 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಆಲದ ಮರದ ಬೇರದು. ನೀರಿಲ್ಲ ಅಂದುಕೊಳ್ಳೆ ಮರದ ಬೇರು ಕೂಡ ನೀರು ಎಲ್ಲಿದೆ ಅಲ್ಲಿ ಹುಡ್ಕೊಂಡು ಬಂದಿದೆ. ಸಿಮೆಂಟಿಂದ ಮಾಡಿರ್ತಕ್ಕಂತಹ, ಕಾಂಕ್ರೀಟಿಂದ ಮಾಡಿರ್ತಕ್ಕಂತಹ ಆ ಪೈಪನ್ನು ತುಂಡು ಮಾಡಿ ಒಳಗಡೆ ಹೋಗಿ ನಿಧಾನಕ್ಕೆ ಎಷ್ಟು ಮಟ್ಟಿಗೆ ಅದು ಬೆಳೀತು ಅಂತಂದರೆ ಒಂದು ತೊಟ್ಟು ನೀರು ಕೂಡ ಆಚೆ ಹೋಗೋದು ಹಾಗೆ ಎಲ್ಲ ನೀರನ್ನು ಅದೇ ಎಳ್ಕೊಳ್ತಾ ಇತ್ತು. ಯಾಕೆ ಹೇಳಿ? ಎಲ್ಲರೂ ಬದುಕಬೇಕು ಅಂತಾರೆ, ಎಲ್ಲರೂ ಕೂಡ ಜೀವಂತವಾಗಿರಬೇಕು ಅಂತ ಹೇಳಿ ಬಯಸ್ತಾರೆ ಈ ಜಗತ್ತಿನಲ್ಲಿ. ಯಾರು ಕೂಡ ಜೀವನವನ್ನು ನಾಶ ಮಾಡಿಕೊಳ್ಬೇಕು ಅಂತ ಹೇಳಿ ಬಯಸೋದಿಲ್ಲ. ಆದ್ದರಿಂದ ಈ ಜಗತ್ತಿನಲ್ಲಿ ಎಲ್ಲರೂ ಕೂಡ ಸಮಾನರು, ಎಲ್ಲರೂ ಕೂಡ ನಮ್ಮ ಹಾಗೆ, ಎಲ್ಲರ ಪ್ರತಿ ಪ್ರೇಮವಿರಲಿ, ಎಲ್ಲರ ಪ್ರತಿ ಪ್ರೀತಿ ಇರಲಿ. ಪ್ರೀತಿಗಿಂತ ಶ್ರೇಷ್ಠವಾದಂಥ ಧರ್ಮ ಇಲ್ಲ, ಪ್ರೀತಿಗಿಂತ ಶ್ರೇಷ್ಠವಾದಂಥ ಜಾತಿ ಇಲ್ಲ, ಪ್ರೀತಿಗಿಂತ ಶ್ರೇಷ್ಠವಾಗಿರೋದು ಈ ಜಗತ್ತಿನಲ್ಲಿ ಯಾವುದೂ ಕೂಡ ಇಲ್ಲ. ಏನು ಪ್ರೀತಿ ಅಂದರೆ? ಅವನು ಕೂಡ ನನ್ನ ಹಾಗೆ, ಅವನು ಬೇರೆಯಲ್ಲ, ನಾನು ಬೇರೆಯಲ್ಲ. ಅವನಿಗೆ ದುಃಖವಾದರೆ ನನಗೆ ದುಃಖವಾದ ಹಾಗೆ, ಅವನಿಗೆ ಸಂತೋಷವಾದರೆ ನನಗೆ ಸಂತೋಷವಾದ ಹಾಗೆ, ಅವನಿಗೆ ನೋವಾದರೆ ನನಗೆ ನೋವಾದ ಹಾಗೆ. ಗಮನಿಸಿ, ಯಾವಾಗ ವ್ಯಕ್ತಿ ಈ ರೀತಿಯ ಭಾವನೆಗಳನ್ನು ಅಂತಃಕರಣದ ಒಳಗಡೆ ಬೆಳೆಸ್ಕೊಳ್ತಾನೋ ಎಲ್ಲ ಗಡಿಗಳು ಕತ್ತರಿಸಿ ಹೋಗ್ತವೆ. ಅವನು ಬೇರೆ, ನಾನು ಬೇರೆ ಅಂತಕ್ಕಂಥ ಭಾವ ಹೊರಟೋಗುತ್ತೆ. ದ್ವೇಷಗಳು ಅನ್ನತಕ್ಕಂಥವು ತನ್ನಿಂದ ತಾನೇ ನಾಶವಾಗ್ತವೆ. ಗಡಿಗಳು ಅಂತಕ್ಕಂಥವು ತನ್ನಿಂದ ತಾನೇ ಮಾಯವಾಗ್ತವೆ. ಗಮನಿಸಿ, ನಮ್ಮ ಸಂತೋಷಕ್ಕೆ ಅಥವಾ ನಮ್ಮ ಆನಂದಕ್ಕಾಗಿ, ನಮ್ಮ ಸುಖಕ್ಕಾಗಿ ನಾವು ಮತ್ತೊಬ್ಬರಿಗೆ ದುಃಖವನ್ನು ಕೊಡ್ತಾ ಇದ್ದೀವಿ. ದುಃಖವನ್ನು ಕೊಟ್ಟು ನಾವು ಆನಂದವನ್ನು ಹುಡುಕ್ತಾ ಇದ್ದೀವಿ. ಖಂಡಿತವಾಗಿಯೂ ಕೂಡ ಆ ರೀತಿಯ ಆನಂದ, ಸುಖ, ಶಾಂತಿ ನಮಗೆ ಬರಲಿಕ್ಕೆ ಸಾಧ್ಯನೇ. ಯಾಕಂದರೆ ಈ ಜಗತ್ತು ಅನ್ನೋಂಥದ್ದು ಒಂದು ಪ್ರತಿಧ್ವನಿ ಇದ್ದ ಹಾಗೆ, ಈ ಜಗತ್ತು ಅನ್ನೋಂಥದ್ದು ಒಂದು ಕನ್ನಡಿ ಇದ್ದ ಹಾಗೆ, ಪ್ರತಿಬಿಂಬ.
ನಾವು ಏನು ನೋಡ್ತೀವಿ, ನಾವು ಹೇಗಿದ್ದೀವಿ ಅದೇ ನಮಗೆ ಗೋಚರವಾಗುತ್ತದೆ. ನಾವೇನು ಮಾತನಾಡ್ತೀವಿ ಅದೇ ಪ್ರತಿಧ್ವನಿಸ್ತದೆ. ಆದ್ದರಿಂದ ಯಾವ ವ್ಯಕ್ತಿ ಈ ಜಗತ್ತಿನಲ್ಲಿ ಒಂದಿಷ್ಟು ಒಳ್ಳೆಯ ಬೀಜಗಳನ್ನು ಬಿತ್ತುತ್ತಾನೋ, ಸುಗಂಧವನ್ನು ಹರಡ್ತಾನೋ, ಸುವಾಸನೆಯನ್ನು ಹರಡ್ತಾನೋ, ಉತ್ತಮ ಫಲ ಪುಷ್ಪಗಳನ್ನು ಅವನು ಬೆಳೆಸ್ತಾನೋ, ಅವನಿಗೆ ಅದೇ ಸಿಗುತ್ತೆ. ಯಾವ ವ್ಯಕ್ತಿ ಇಲ್ಲಿ ಸಂತೋಷವಾಗಿದ್ದಾನೋ, ಯಾವ ವ್ಯಕ್ತಿ ಇಲ್ಲಿ ಆನಂದವಾಗಿದ್ದಾನೋ, ಎಲ್ಲೇ ಹೋಗಲಿ ಅವನು ಸಂತೋಷವಾಗಿ ಇರ್ತಾನೆ, ಎಲ್ಲೇ ಹೋಗಲಿ ಅವನು ಆನಂದವಾಗಿ ಇರ್ತಾನೆ. ಆದ್ದರಿಂದ ಪ್ರತಿಯೊಂದು ವಿಚಾರದ ಪ್ರತಿಯೊಂದು ಸಂಕಲ್ಪದ ಪ್ರತಿ ವ್ಯಕ್ತಿ ಬಹಳಷ್ಟು ಜಾಗರೂಕನಾಗಿರಬೇಕಾಗುತ್ತೆ. ಏನು ಮಾಡ್ತಾ ಇದ್ದೀನಿ ನಾನು? ಸುಖದ ಬೀಜಗಳನ್ನು ಬಿತ್ತತಾ ಇದ್ದೀನೋ, ದುಃಖದ ಬೀಜಗಳನ್ನು ಹಾಕ್ತಾ ಇದ್ದೀನೋ? ಎಷ್ಟೋ ಜನ ಪ್ರಶ್ನೆಯನ್ನು ಮಾಡ್ತಾರೆ, ಎಷ್ಟೋ ಜನ ಕೇಳ್ತಾರೆ, ಸ್ವಾಮೀಜಿ ಈ ಜಗತ್ತಿನಲ್ಲಿ ಯಾರು ಮೋಸ ಮಾಡ್ತಾರೆ, ಯಾರು ಅನ್ಯಾಯ ಮಾಡ್ತಾರೆ, ಯಾರು ಹಿಂಸಕರಾಗಿದ್ದಾರೆ? ಚೆನ್ನಾಗಿದ್ದಾರೆ, ಖುಷಿಯಾಗಿದ್ದಾರೆ, ಸಂತೋಷವಾಗಿದ್ದಾರೆ, ಸಂಭ್ರಮದಿಂದಿದ್ದಾರೆ. ಯಾರು ಒಳ್ಳೇದು ಮಾಡ್ತಾ ಇದ್ದಾರೆ, ಯಾರು ಸತ್ಯವನ್ನು ಹೇಳ್ತಾ ಇದ್ದಾರೆ, ಸತ್ಯ ಹೋಗ್ತಾ ಇದ್ದಾರೆ. ಏನದ್ರ ಅರ್ಥ? ಸತ್ಯವನ್ನು ನಾವಂತೂ ಏನು ಹೇಳಲಿಲ್ಲ, ಆದರೆ ಸುಳ್ಳು ಹೇಳಲಿಕ್ಕೆ ಅಥವಾ ಹಿಂಸೆಯನ್ನು ಮಾಡಲಿಕ್ಕೆ ಪ್ರಚೋದನೆಯನ್ನು ತೆಗೆದುಕೊಳ್ತಾ ಇದ್ದೀವಿ, ಉತ್ಸಾಹವನ್ನು ತೆಗೆದುಕೊಳ್ತಾ ಇದ್ದೀವಿ. ಗಮನಿಸಿ, ಜೀವನ ಆದ ಮೇಲೆ ಮೃತ್ಯುವಿನ ನಂತರ ಏನಾಗ್ತದೆ ಅದು ಅಷ್ಟು ಮುಖ್ಯ ಅಲ್ಲವೇ ಅಲ್ಲ. ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ, ಶ್ರೇಷ್ಠವಾಗುತ್ತೋ ಕನಿಷ್ಠವಾಗುತ್ತೋ, ಇರೋ ತನಕ ಪ್ರಾಮಾಣಿಕವಾಗಿ, ಇರೋ ತನಕ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ, ಇರೋ ತನಕ 4 ಜನಕ್ಕೆ ಸುಖವನ್ನು ಕೊಡ್ತಾ, ಇರೋ ತನಕ 4 ಜನಕ್ಕೆ ಒಳಿತನ್ನು ಬಯಸ್ತಾ ಜೀವನ ಮಾಡುವಂಥದ್ದು ಏನಿದೆ, ಜೀವನದಲ್ಲಿ ಬಹಳ ಸರಳ ಸುಂದರವಾಗಿರ್ತಕ್ಕಂಥ ಸಾಧನೆಗಳ ಹೇಳಲ್ಪಟ್ಟಿದೆ. ಒಬ್ಬ ಸುಭಾಷಿತಕಾರ ಒಂದು ಕಡೆಗೆ ಬಹಳ ಸುಂದರವಾಗಿ ಹೇಳ್ತಾನೆ, ವಚನೇ ಕಾ ದರಿದ್ರತ ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವಃ. ಪ್ರೀತಿಯ ಮಾತುಗಳು, ಹಿತಕರವಾಗಿರ್ತಕ್ಕಂಥ ನುಡಿಗಳಿಂದ ಈ ಜಗತ್ತಿನಲ್ಲಿ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ, ಎಲ್ಲರಿಗೂ ಕೂಡ ಸಂತೋಷವಾಗುತ್ತೆ. ಆದರೆ ಆ ಪ್ರೀತಿಯ ಮಾತುಗಳಿಗೆ ಬಡತನ. ಏನು ಖರ್ಚಿದೆ? ಖರ್ಚಿಲ್ಲ, ಆದರೂ ಕೂಡ ನಾವು ಮಾತಾಡೋದು. ವ್ಯಕ್ತಿ ಎಷ್ಟು ಕಠಿಣವಾಗಿ ಮಾತಾಡ್ತಾನೆ, ಎಷ್ಟು ಕಠಿಣವಾಗಿ ವ್ಯವಹಾರವನ್ನು ಮಾಡ್ತಾನೆ ಅಂತಂದರೆ, ಯಾವಾಗಲೂ ಕೂಡ ನಿಂತರೆ ಕೂತ್ರೆ ಬೈಯೋದು, ಮತ್ತೊಬ್ಬರಿಗೆ ನೋವನ್ನುಂಟು ಮಾಡೋದು, ಮತ್ತೊಬ್ಬರಿಗೆ ಚುಚ್ಚಿ ಮಾತನಾಡುವಂಥದ್ದು. ಕೂತ್ಕೊಂಡು ವಿಚಾರ ಮಾಡಿ, ಈ ಜಗತ್ತಿನಲ್ಲಿ ನಾವು ಎಷ್ಟು ಜನರನ್ನು ಬೈದಿದ್ದೀವಿ, ಎಷ್ಟು ಜನರನ್ನು ನಿಂದನೆಯನ್ನು ಮಾಡಿದ್ದೀವಿ, ಎಷ್ಟು ಜನರಿಗೆ ನೋವನ್ನುಂಟು ಮಾಡಿದ್ದೀವಿ. ಯಾರು ನಮಗೆ ಹಾರ ಹಾಕಿದಾರ? ಯಾರಾದರೂ ತುರಾಯಿ ಕೊಟ್ಟಿದ್ದಾರ? ನಮಗೆ ಯಾರಾದರೂ ಶಾಲ್ ಹೊದಿಸಿದಾರ? ಯಾರು ಏನು ಮಾಡಿದ್ದಾರೆ ನಮಗೆ? ಗಮನಿಸಿ, ಯಾವಾಗ ನಾವು ಅತ್ಯಂತ ಕಠಿಣತರವಾಗಿರ್ತಕ್ಕಂಥ ಮಾತುಗಳನ್ನು ಆಡ್ತೀವಿ, ಅದೇ ಥರದ ಮಾತುಗಳು ನಮಗೆ ವಾಪಸ್ ಬರ್ತವೆ.
ಯಾಕೆಂದರೆ ಕೋಪದಿಂದ ಕೂಡಿರ್ತಕ್ಕಂಥ ಮಾತುಗಳು ಬಹಳ ನೋವನ್ನುಂಟು ಮಾಡ್ತವೆ, ಬಹಳ ಹಿಂಸೆಯನ್ನು ಉಂಟು ಮಾಡ್ತವೆ, ಮನಸ್ಸಿನ ಮೇಲೆ ಒಂದಿಷ್ಟು ಕಲಿಯನ್ನು ಉಂಟು ಮಾಡ್ತವೆ. ಯಾವಾಗ ವ್ಯಕ್ತಿ ಅಂತಃಕರಣ ಕೋಪದಿಂದ ಕೂಡುತ್ತೆ, ಅವನ ಮನಸ್ಸು ಹಾಳಾಗ್ತದೆ, ಅವನ ಸುತ್ತಮುತ್ತಲಿನ ಪರಿಸರ ಅನ್ನೋಂಥದ್ದು ಹಾಳಾಗುತ್ತೆ. ಗಮನಿಸಿ ನೀವು, ಯಾವ ವ್ಯಕ್ತಿ ಶಾಂತವಾಗಿದ್ದಾನೆ, ಯಾವ ವ್ಯಕ್ತಿ ಆನಂದಿತವಾಗಿದ್ದಾನೆ, ಯಾವ ವ್ಯಕ್ತಿ ಅಂತಃಕರಣ ಸ್ಥಿರವಾಗಿದೆ ಅಂಥ ವ್ಯಕ್ತಿಯ ಬಳಿ ಹೋಗಿ ನೀವು, ಅಲ್ಲಿಯ ವಾತಾವರಣವೇ ಬೇರೆ. ಅದನ್ನೇ ತಾನೇ ನಾವು ಸತ್ಸಂಗ ಅಂತ ಕರೆಯೋದು. ಏನಕ್ಕೆ ಹೋಗ್ಬೇಕು ನಾವು ಸತ್ಸಂಗಕ್ಕೆ? ಏನಕ್ಕೆ ಹೋಗ್ಬೇಕು ನಾವು ಮಂದಿರಕ್ಕೆ? ಏನಕ್ಕೆ ಹೋಗ್ಬೇಕು ನಾವು ಪ್ರಾರ್ಥನಾಲಯಗಳಿಗೆ? ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲೊಯ್ಯುವುದು ಆವುದಾದೊಡಮಣಿ. ನನ್ನ ಅಂತಃಕರಣ ಭಾವ ಈ ಕ್ಷುಲ್ಲಕ ಜಗತ್ತಿನಿಂದ ಬಿಡಿಸಿ ಮೇಲೆ ಹೋಗಬೇಕು. ಎಲ್ಲಿ ತನಕ ಹೊರಗಡೆಯ ಕ್ಷುಲ್ಲಕ ಜಗತ್ತಿನ ಕಡೆಗೆ ನನ್ನ ಅಂತಃಕರಣ ಹರಿತಾ ಇರುತ್ತೋ ಅಲ್ಲಿ ತನಕ ನಾವು ಕಠಿಣವಾಗಿರ್ತೀವಿ, ಮನಸ್ಸು ಹೊಲಸಾಗಿರ್ತದೆ. ಗಮನಿಸಿ ನೀವು, ಒಂದು ಕೋಣಿನಲ್ಲಿ 10 ವೀಣೆಗಳನ್ನಿಟ್ಟು ಒಂದು ವೀಣೆಯನ್ನು ಮೀಟಿ ಗೊತ್ತಿಲ್ಲದೆ ಸ್ವಲ್ಪ ಹೊತ್ತಾದಮೇಲೆ ಎಲ್ಲ ವೀಣೆಗಳು ಮೀಟ್ಲಿಕ್ಕೆ ಶುರು ಆಗ್ತವೆ. ಮನುಷ್ಯ ಅಂದರೆ ಹಾಗೆ. ಒಮ್ಮೆ ಯಾವನೋ ಒಬ್ಬ ವ್ಯಕ್ತಿ ಕೋಪದಿಂದ ಏನೋ ಅರ್ಭಟಿಸಿದ, ಗೊತ್ತಿಲ್ಲದೆ ಎಲ್ಲರ ಅಂತಃಕರಣದ ಒಳಗಡೆಗೆ ಅದರ ಅಲೆಗಳು ಏರ್ಪಡ್ಲಿಕ್ಕೆ ಶುರು ಆಗ್ತವೆ, ಅದರ ಪ್ರತಿಧ್ವನಿಯನ್ನು ತುತ್ತು ಬರಲಿಕ್ಕೆ ಶುರು ಆಗುತ್ತೆ. ಆದ್ದರಿಂದ ನನ್ನ ಸ್ವಭಾವನ ಮೊದಲು ನಾನು ಅರ್ಥಕೊಳ್ಬೇಕು, ನನ್ನನ್ನು ನಾನು ತಿಳಿದುಕೊಳ್ಬೇಕು, ನನ್ನ ಹೃದಯವನ್ನು ಬೆಳಗ್ತಾ ಇರ್ತಕ್ಕಂಥ ಆತ್ಮತತ್ವವನ್ನು ಪರಿಚಯವನ್ನು ನಾನು ಮಾಡಿಕೊಳ್ಬೇಕು. ರಷ್ಯಾದಲ್ಲಿ ಒಬ್ಬರು ಸಂತರಾಗಿ ಹೋದರು, ಗುರುಜಿಯಫ್ ಅಂತೇಳಿ. ಅವ್ರು ಯಾವಾಗಲೂ ಹೇಳೋರು, ಎಲ್ಲರಲ್ಲಿಯೂ ಆತ್ಮತತ್ವ ಅನ್ನೋಂಥದ್ದು ಇಲ್ಲ, ಯಾವ ವ್ಯಕ್ತಿ ಕಂಡುಕೊಳ್ತಾನೆ ಅವನ ಹತ್ರ ಮಾತ್ರ ಆತ್ಮ. ನಿಜ, ನಮ್ಮ ಹತ್ರ ಇದ್ರೂ ಕೂಡ ನಮ್ಮ ಲಕ್ಷ್ಯ ಆ ಕಡೆಗಿಲ್ಲ, ಅದನ್ನು ಅರಿಯುವ ಭಾವ ನಮ್ಮ ಅಂತಃಕರಣದ ಒಳಗಡೆಗೆ ಇಲ್ಲ ಅಂತಂದರೆ ತಗೊಂಡು ಏನು ಮಾಡೋದು ಹೇಳಿ? ಮಾತನಾಡುವಾಗ ಕಠಿಣ ಶಬ್ದಗಳ ಪ್ರಯೋಗ ಅನ್ನೋಂಥದ್ದು ಬೇಡ, ಮೃದುವಾದ ಶಬ್ದಗಳ ಪ್ರಯೋಗವನ್ನು ಮಾಡೋಣ. ನೋಡ್ಬೇಕು ನೀವು, ಈ ಜಗತ್ತಿನಲ್ಲಿ ಎಂತೆಂಥ ದೊಡ್ಡ ದೊಡ್ಡ ಮಹಾತ್ಮರುಗಳು ಸಂತರಗಳಾಗಿ ಹೋದರು. ಅವರ ಮಾತುಗಳು ಇವತ್ತು ಅವ್ರು ಇರಲಿಕ್ಕಿಲ್ಲ, ಶಾರೀರಿಕವಾಗಿ ಅವರ ಮಾತುಗಳು ಇನ್ನೂ ಕೂಡ ನಮ್ಮ ಅಂತಃಕರಣದಲ್ಲಿ ಗುನುಗುಣಿಸ್ತಾ ಇವೆ, ಕಿವಿಗಳಲ್ಲಿ ಇನ್ನೂ ಕೂಡ ಅದು ಕೇಳ್ತಾ ಇದೆ ನಮಗೆ. ಯಾಕೆ? ಅವರ ಮಾತುಗಳು ನಮಗೆ ಹಿತವನ್ನು ಉಂಟು ಮಾಡಿತ್ತು, ಅವರ ಮಾತುಗಳು ನಮಗೆ ಶಾಂತಿಯನ್ನು ತಂದುಕೊಟ್ಟಿತ್ತು, ಅವರ ಮಾತುಗಳು ಈ ಸಂಸಾರದಿಂದ ನಮ್ಮನ್ನು ಮುಕ್ತರನ್ನಾಗಿ. ಅಯ್ಯೋ ಸ್ವಾಮೀಜಿ, ನೀವು ಹೇಗೆಲ್ಲ ಹೇಳ್ತೀರಿ, ಈ ಜಗತ್ತಿನಲ್ಲಿ ನಮಗೆ ಎಷ್ಟು ಜನ ಬೈತಾರೆ, ಎಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ರು ನಮಗೆ ಬೈತಾರೆ, ಎಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ರು ನಮ್ಮ ಮೇಲೆ ಕೋಪ ಮಾಡ್ಕೊಳ್ತಾರೆ, ಎಷ್ಟೇ ಈ ಜಗತ್ತಿಗೆ ಶ್ರೇಯಸ್ಸನ್ನು ಬಯಸಿದ್ರು ಕೂಡ ನಮ್ಮ ಮೇಲೆ ಅಪಾದನೆಗಳು ಬರ್ತವೆ. ಒಂದು ಚೆನ್ನಾಗಿ ನಾವು ನೆನಪಿಟ್ಕೊಳ್ಬೇಕು, ಸ್ವತಃ ಶ್ರೀರಾಮಚಂದ್ರನ ಒಂದು ಕಲ್ಪನೆ ಹೇಗಿದೆ ಅಂತಂದರೆ, ಧರ್ಮ ಅನ್ನುವಂಥದ್ದು ಏನಾದರೂ ಒಂದು ಮೂರ್ತಿಯನ್ನು ಎತ್ತಿದರೆ ಅದಕ್ಕೆ ಹೆಸರು ಶ್ರೀರಾಮ. ಅಂತಹ ಪರಿಶುದ್ಧ ವ್ಯಕ್ತಿಯನ್ನೇ ನಾವು ಬಿಟ್ಟಿಲ್ಲ, ಬೈತಾನೆ ಇದ್ದೀವಿ. ಅಂತಹ ವ್ಯಕ್ತಿತ್ವದ ಮೇಲೆಯೇ ಒಂದಿಷ್ಟು ಕಪ್ಪು ಚುಕ್ಕೆಗಳನ್ನು ಇಟ್ಟಿದ್ದೀವಿ. ಮತ್ತು ಈ ಜಗತ್ತಿನಲ್ಲಿ ನಾವು ಏನೇ ಮಾಡಲಿ ಜನ ಬೈತಾರೆ, ಈ ಜಗತ್ತಿನಲ್ಲಿ ನಾವು ಏನೇ ವ್ಯವಹಾರವನ್ನು ಮಾಡಲಿ
ಜಗತ್ತು ನಮ್ಮನ್ನು ನಿಂದನೆ ಮಾಡುತ್ತೆ, ಜಗತ್ತು ನಮಗೆ ಗೌರವನ ಕೊಡೋದಿಲ್ಲ, ಜಗತ್ತು ನಮ್ಮನ್ನು ಹಾಡು ಹೊಗಳೋದಿಲ್ಲ. ಮತ್ತೆ ಹಾಗಂತೇಳಿ ಈ ಜಗತ್ತಿನಲ್ಲಿ ಒಳ್ಳೆಯದನ್ನು ಮಾಡೋದು ಯಾರು ನಿಲ್ಲಿಸಿದ್ದಾರೆ? ಅದೇ ಅವರ ಸ್ವಭಾವವಾಗಿ ಅವ್ರು ಮಾಡ್ತಾನೆ ಹೋದ್ರು. ಎಷ್ಟು ಒಳಿತನ್ನ ಮಾಡ್ತಾ ಹೋದ್ರು ಅವರು ಒಳ್ಳೆಯವರಾಗ್ತಾ ಹೋದ್ರಷ್ಟೆ. ನಿಂದನೆ ಮಾಡೋರು ಇವತ್ತಲ್ಲ, ಅನಾದಿ ಕಾಲದಿಂದಲೂ ಇತ್ತು. ರಾಮನಿದ್ದಾಗ ರಾವಣನೊಬ್ಬ ನಿರ್ಧನಲ, ಭೀಮನಿದ್ದಾಗ ದುಶ್ಯಾಸನನ ದುರ್ಬಲ್, ಈ ಮಹಿಯೊಳ ನ್ಯಾಯಕಾರಿ ಇಲ್ಲದುದೆಂದು ರಾಮಭಟನಾಗೋನಿ. ಪೂಜ್ಯ ಡಿ.ವಿ.ಜಿ ತಮ್ಮ ಕಗ್ಗದಲ್ಲಿ ಹೇಳಿದ. ಯಾವತ್ತಿರಲಿಲ್ಲ ಅನ್ಯಾಯ, ಯಾವತ್ತಿರಲಿಲ್ಲ ಮೋಸ, ಯಾವತ್ತಿರಲಿಲ್ಲ ವಂಚನೆ, ಯಾವತ್ತಿರಲಿಲ್ಲ ಈ ಜಗತ್ತಿನಲ್ಲಿ ದುಃಖ, ಹಿಂಸೆ. ಆದಿ ಕಾಲದಿಂದಲೂ ಇತ್ತು. ಒಂದಿಷ್ಟು ಪುರಾಣಗಳನ್ನು ತೆಗೆದು ನೋಡಿದ್ರೆ, ಒಂದಿಷ್ಟು ಚರಿತ್ರೆಗಳನ್ನು ನಾವು ತೆಗೆದು ನೋಡಿದ್ರೆ ನಮಗೆ ಸ್ಪಷ್ಟವಾಗ್ತಾ ಹೋಗುತ್ತೆ. ಗಮನಿಸಿ, ಈ ಜಗತ್ತಿನಲ್ಲಿ ನಮ್ಮ ಮನಸ್ಸಿನ ಪ್ರಶಾಂತತೆಯೇ ನಮ್ಮ ಆಸ್ತಿ. ಎಷ್ಟು ಮನಸ್ಸನ್ನು ನಾವು ಶಾಂತವಾಗಿಟ್ಕೊಳ್ತೀವೋ, ಎಷ್ಟು ಕೆಲಸ ಮಾಡಿಕೊಳ್ಳೋದಿಲ್ವೋ, ಅಷ್ಟು ಸಮೃದ್ಧಿ, ಸುಖ, ಶಾಂತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಜೀವನದಲ್ಲಿ ಏನೇ ಘಟನೆಗಳು ಘಟಿಸಲಿ, ಏನೇ ಘಟನೆಗಳು ಸಂಭವಿಸಲಿ, ಒಂದು ಸಂಕಲ್ಪವನ್ನು ನಾವು ಮಾಡಬೇಕು. ನನ್ನ ಮನಸ್ಸಿನ ಪ್ರಶಾಂತತೆಯನ್ನು ನಾನು ಹಾಳು ಮಾಡಿಕೊಳ್ಳೋದಿಲ್ಲ, ಅದನ್ನು ನಾನು ಶಾಂತವಾಗಿಟ್ಕೊಂಡು. ಏನು ಬೇಕಾದ ಘಟಿಸಲಿ, ಮನಸ್ಸಿನ ಪ್ರಶಾಂತತೆಯನ್ನು ನಾವು ಹುಡುಕಬೇಕು. ಅದರ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸ್ಬೇಕು. ನಾವು ಅದರ ಕಡೆಗೆ ಲಕ್ಷ್ಯವಿದೆಯೋ, ಹಾಗಾದರೆ ನಾವು ಸಾಧಕರು. ಸಣ್ಣ ಸಣ್ಣ ಘಟನೆಗಳಿಗೂ, ಸಣ್ಣ ಸಣ್ಣ ಮಾತಿಗೂ ಮನಸ್ಸನ್ನು ಹಾಳು ಮಾಡ್ಕೊಳ್ತೀವಿ, ಮತ್ತೊಬ್ಬರ ನಿಂದನೆಯನ್ನು ಮಾಡ್ತೀವಿ, ನರಕದ ನಿರ್ಮಾಣವನ್ನು ಮಾಡ್ತೀವಿ. ಹಾಗಾದರೆ ನಮ್ಮ ಜೀವನ ಸಾರ್ಥಕ ಜೀವನ ಅಂತ ಅನ್ಸ್ಕೊಳ್ಳೋದು. ಮುಂದುವರಿಯುತ್ತೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.